ಯುವ ಕಾಲೇಜ್ ವಿದ್ಯಾರ್ಥಿನಿ ತನ್ನ ಅತ್ತೆಯ ಮನೆಗೆ ಹೋಗ್ತೀನಿ ಅಂತ ಹೊರಡ್ತಾಳೆ. ಆದರೆ ಆಕೆ ಅಲ್ಲಿಗೆ ತಲುಪೋದೇ ಇಲ್ಲ. ಅಕ್ಷರಶಃ ಗಾಳಿಯಲ್ಲಿ ಕರಗಿ ಹೋದ ಹಾಗೆ ಮಾಯವಾಳ್ಬಿಡ್ತಾಳೆ. ಇದು ಕೇರಳವನ್ನೇ ಬೆಚ್ಚಿ ಬೀಳಿಸಿದ, ಇವತ್ತಿಗೂ ಬಗೆಹರಿಯದ ಜೆಸ್ನಾ ಮಾರಿಯಾ ಜೇಮ್ಸ್ ಅವರ ಕಣ್ಮರೆಯ ನಿಗೂಢ ಕಥೆ. ಇಡೀ ಪ್ರಕರಣ ಬಂದು ನಿಲ್ಲೋದು ಒಂದೇ ಒಂದು ಪ್ರಶ್ನೆಗೆ. 6 ವರ್ಷಗಳ ಹಿಂದೆ, ಅಂದರೆ 2018ರ ಮಾರ್ಚ್ 22ರಂದು ಜೆಸ್ನಾಗೆ ನಿಜವಾಗಿ ಏನಾಯಿತು? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಇಡೀ ತನಿಖಾ ವ್ಯವಸ್ಥೆಯೇ ಇವತ್ತಿಗೂ ಒದ್ದಾಡ್ತಿದೆ. ಈ ರಹಸ್ಯದ ಮೂಲವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಕಥೆಯ ಆರಂಭಕ್ಕೆ ಹೋಗಬೇಕು. ಜೆಸ್ನಾ ಯಾರು ಮತ್ತು ಅವಳು ಕಾಣೆಯಾದ ಆ ದಿನ ನಿಜಕ್ಕೂ ನಡೆದಿದ್ದೇನು? ಜೆಸ್ನಾ ಕೇವಲ 20 ವರ್ಷದ ಚುರುಕಾದ ಯುವತಿ, ಸೆಕೆಂಡ್ ಇಯರ್ ಕಾಲೇಜ್ ಸ್ಟೂಡೆಂಟ್. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ವೇಚೂಚಿರಾದಲ್ಲಿ ಅವಳ ವಾಸ. ಆ ದಿನ ಅವಳು ತನ್ನ ಅತ್ತೆ ಮನೆಗೆ, ಅಂದರೆ ಮುಂಡಕ್ಕಯ್ಯಂಗೆ ಹೋಗ್ತೀನಿ ಅಂತೇಳಿ ಮನೆಯಿಂದ ಹೊರಟ್ಲು. ನೋಡಕ್ಕಿದು ಒಂದು ಮಾಮೂಲಿ ಪ್ರಯಾಣದಂತೆ ಇತ್ತು. ಆದರೆ ಅದು ಅವಳ ಕೊನೆಯ ಪ್ರಯಾಣ ಆಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಜೆಸ್ನಾ ಆ ಮನೆಗೆ ತಲುಪಲೇ ಇಲ್ಲ. ಅವಳು ಎಲ್ಲಿ ಹೋದ್ಲು, ಏನಾದ್ಲು ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಅವಳಿದ್ದಕ್ಕಿದ್ದಂತೆ ಮಾಯವಾಗ್ಬಿಟ್ಟಿದ್ಲು. ತನಿಖಾಧಿಕಾರಿಗಳ ಮುಂದೆ ಒಂದು ದೊಡ್ಡ ಸವಾಲನ್ನ ಬಿಟ್ಟೋಗಿದ್ಲು. ಯಾವುದೇ ಸ್ಪಷ್ಟ ದಾರಿ ಇಲ್ಲದಿದ್ದಾಗ ತನಿಖಾಧಿಕಾರಿಗಳು ಸಣ್ಣ ಪುಟ್ಟ ಸುಳಿವುಗಳನ್ನೇ ಹಿಡಿದು ಮುಂದೆ ಸಾಗಿದ್ರು. ಆದರೆ ಅವ್ರಿಗೆ ಸಿಕ್ಕ ಪ್ರತಿಯೊಂದು ತುಣುಕು ರಹಸ್ಯವನ್ನ ಬಿಡಿಸೋ ಬದಲು ಅದನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ತಾ ಹೋಯ್ತು. ಇದು ಜೆಸ್ನಾಳನ್ನ ಕೊನೆಯದಾಗಿ ನೋಡಿದಿದ್ದು ಮುಂಡಕಯ್ಯಂಗೆ ಹೋಗೋ ಬಸ್ನಲ್ಲಿ ಕೂತಿರೋ ಈ ಸಿಸಿಟಿವಿ ಫುಟೇಜ್ ಅವಳು ಜೀವಂತವಾಗಿದ್ಲು ಅನ್ನೋದಕ್ಕೆ ಸಿಕ್ಕ ಕೊನೆಯ ಸಾಕ್ಷಿ. ಇದಾದ್ಮೇಲೆ ಏನಾಯ್ತು ಅನ್ನೋದೇ ದೊಡ್ಡ ಮಿಸ್ಟ್ರಿ. ತನಿಖೆಯಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಹೊರಬಂತು. ಜೆಸ್ನಾ ಹತ್ರ ಸುಮಾರು 60,000 ರೂಪಾಯಿ ಕ್ಯಾಶ್ ಇತ್ತು. ಒಬ್ಬ ಕಾಲೇಜು ವಿದ್ಯಾರ್ಥಿನಿ ಇಷ್ಟೊಂದು ದುಡ್ಡನ್ನ ಯಾಕೆ, ಎಲ್ಲಿಗೂ ತಗೊಂಡೋಗ್ತಿದ್ಲು? ಇದು ಪ್ರಕರಣಕ್ಕೆ ಇನ್ನೊಂದು ರಹಸ್ಯದ ಲೇಯರ್ ಸೇರಿಸ್ತು. ಪ್ರಕರಣಕ್ಕೆ ಒಂದು ಆಘಾತಕಾರಿ ತಿರುವು ಕೊಟ್ಟಿದ್ದೆ ಜೆಸ್ನಾಳ ತಂದೆಯ ಈ ಹೇಳಿಕೆ. ತನಿಖೆ ನಡಿಬೇಕಾದ್ರೆ ತನ್ನ ಮಗಳ ರಕ್ತದ ಕಲೆ ಇದ್ದ ಬಟ್ಟೆಯೊಂದು ಸಿಕ್ಕಿತ್ತು ಅಂತ ಅವರು ಆರೋಪಿಸಿದ್ರು. ಈ ಹೇಳಿಕೆ ಏನೋ ಅನಾಹುತ ನಡೆದಿದೆ ಅನ್ನೋ ಅನುಮಾನವನ್ನ ಗಟ್ಟಿ ಮಾಡ್ತು. ಇನ್ನೊಂದು ಪ್ರಮುಖ ಸುಳಿವು ಬಂದಿದ್ದು ಮುಂಡಕಯ್ಯಂನ ಒಂದು ಲಾಡ್ಜಿನಿಂದ. ಅಲ್ಲಿ ಒಬ್ಬ ಮಹಿಳೆ ತಾನು ಜೆಸ್ನಾಳನ್ನ ಒಬ್ಬ ಹುಡುಗನ ಜೊತೆ ನೋಡಿದ್ದಾಗಿ ಹೇಳಿದ್ರು. ಹಾಗಾದ್ರೆ ಜೆಸ್ನಾ ಯಾರನ್ನಾದ್ರೂ ಮೀಟ್ ಮಾಡಕ್ ಹೋಗಿದ್ಲಾ? ಇದು ದೊಡ್ಡ ಪ್ರಶ್ನೆ ಆಗಿತ್ತು. ಆದರೆ ದುರದೃಷ್ಟವಶಾತ್ ಈ ಸುಳಿವು ಕೂಡ ಒಂದು ಡೆಡ್ ಎಂಡ್ ಆಗಿ ಉಳಿದುಬಿಡ್ತು. ಇಂತಹ ಗೊಂದಲದ ಸುಳಿವುಗಳ ಮಧ್ಯೆ ತನಿಖೆ ವರ್ಷಗಳ ಕಾಲ ನಡೀತು. ಪ್ರಕರಣ ಒಂದಾದ್ಮೇಲೆ ಒಂದು ಏಜೆನ್ಸಿಗೆ ವರ್ಗಾವಣೆ ಆಗ್ತಾನೇ ಇತ್ತು. ಆದರೆ ಉತ್ತರ ಮಾತ್ರ ಸಿಗಲೇ ಇಲ್ಲ. ತನಿಖೆ ಮೊದಲು ಶುರುವಾಗಿದ್ದು ಲೋಕಲ್ ಪೊಲೀಸರಿಂದ. ಕೇಸ್ನ ಕಾಂಪ್ಲೆಕ್ಸಿಟಿ ಜಾಸ್ತಿ ಆದಂತೆ ಅದನ್ನ ಸ್ಟೇಟ್ ಕ್ರೈಮ್ ಬ್ರಾಂಚ್ಗೆ ವಹಿಸಿದರು. ಆದ್ರೂ ರಹಸ್ಯ ಬಯಲಾಗದಿದ್ದಾಗ ದೇಶದ ಟಾಪ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಿಬಿಐ ಎಂಟ್ರಿ ಕೊಡ್ತು. ಆದರೆ ವರ್ಷಗಳ ತನಿಖೆಯ ನಂತರ 2024ರಲ್ಲಿ ಸಿಬಿಐ ಕೂಡ ಕೈಚೆಲ್ಲಿ ಒಂದು ಕ್ಲೋಜರ್ ರಿಪೋರ್ಟ್ ಸಲ್ಲಿಸಿತು. ಹಾಗಿದ್ರೆ ಈ ಕ್ಲೋಜರ್ ರಿಪೋರ್ಟ್ ಅಂದ್ರೆ ಏನು? ಕೇಸ್ ಮುಗಿದೋಯ್ತಾ? ಇಲ್ಲ. ಇದರರ್ಥ ತನಿಖಾ ಸಂಸ್ಥೆಗೆ ಸತ್ಯವನ್ನ ಕಂಡಿಡಿಯೋಕೆ ಆಗ್ಲಿಲ್ಲ, ಸಾಕು ಅನ್ನೋಷ್ಟು ಸಾಕ್ಷಿಗಳು ಸಿಗ್ಲಿಲ್ಲ, ಹಾಗಾಗಿ ತನಿಖೆಯನ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೀವಿ ಅಂತ ಒಪ್ಕೊಳ್ಳೋದು. ವರ್ಷಗಳ ತನಿಖೆ ನಂತರ ಸಿಬಿಐ ಕೊಟ್ಟ ಫೈನಲ್ ಉತ್ತರ ಇದಾಗಿತ್ತು. ಜೆಸ್ನಾ ಬದುಕಿದ್ದಾಳೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಇದು ಕಾಯ್ತಾ ಇದ್ದ ಕುಟುಂಬಕ್ಕೆ ಮತ್ತು ನ್ಯಾಯ ಸಿಗುತ್ತೆ ಅಂತ ನಂಬಿದ್ದ ಜನರಿಗೆ ದೊಡ್ಡ ನಿರಾಸೆಯನ್ನ ತಂತು. ಹೀಗೆ ಯಾವ ಉತ್ತರನೂ ಸಿಗದೇ ಇದ್ದಾಗ ಸಹಜವಾಗಿಯೇ ಜನರ ಮಧ್ಯೆ ಹಲವಾರು ಥಿಯರಿಗಳು, ಊಹಾಪೋಹಗಳು ಹುಟ್ಕೊಂಡ್ವು. ತನಿಖೆ ಇವನ್ನೆಲ್ಲ ಹೇಗೆ ನೋಡ್ತು? ಪಬ್ಲಿಕ್ನಲ್ಲಿ ತುಂಬಾ ಥಿಯರಿಗಳು ಓಡಾಡಿದ್ವು. ಜೆಸ್ನಾ ಧಾರ್ಮಿಕ ಮತಾಂತರ ಆಗಿರ್ಬೋದು, ಅಥವಾ ಯಾವುದೋ ಉಗ್ರಗಾಮಿ ಸಂಘಟನೆಗಳು ಅವಳನ್ನ ಕಿಡ್ನಾಪ್ ಮಾಡಿರಬಹುದು ಅಂತ. ಆದರೆ ಸಿಬಿಐ ತನ್ನ ತನಿಖೆಯಲ್ಲಿ ಇವೆಲ್ಲವನ್ನೂ ತಳ್ಳಿಹಾಕ್ತು. ಇಂತಹ ಯಾವುದೇ ಆಕ್ಟಿವಿಟೀಸ್ನಲ್ಲಿ ಜೆಸ್ನಾ ಭಾಗಿಯಾಗಿದ್ದಕ್ಕೆ ಒಂದೇ ಒಂದು ಪ್ರೂಫ್ ಕೂಡ ಸಿಗ್ಲಿಲ್ಲ ಅಂತ ಕ್ಲಿಯರ್ ಮಾಡ್ತು. ತನಿಖಾ ಸಂಸ್ಥೆಗಳೆಲ್ಲ ಕೈಚೆಲ್ಲಿದಾಗ ಒಬ್ಬ ತಂದೆ ಮಾತ್ರ ತನ್ನ ಹೋರಾಟವನ್ನ ನಿಲ್ಲಿಸಲಿಲ್ಲ. ಅವರ ಪ್ರಯತ್ನದಿಂದಾಗಿಯೇ ಈ ಪ್ರಕರಣಕ್ಕೆ ಈಗ ಒಂದು ಹೊಸ ಜೀವ ಬಂದಿದೆ. ಆದರೆ ಜೆಸ್ನಾಳ ತಂದೆ ಜೇಮ್ಸ್ ಜೋಸೆಫ್ ಸೋಲೊಪ್ಕೊಳ್ಳೋಕೆ ರೆಡಿಯೇ ಇರಲಿಲ್ಲ. ಸಿಬಿಐನ ವರದಿಯನ್ನ ಅವರು ಒಪ್ಪದೆ ನೇರವಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ತನ್ನ ಮಗಳಿಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ ಅಂತ ಅವರು ಪಣ ತೊಟ್ರು.
ಅವರ ಈ ಹೋರಾಟದಲ್ಲಿ ಒಂದು ನಿರ್ಣಾಯಕ ತಿರುವು ಸಿಕ್ತು. ಜೇಮ್ಸ್ ಜೋಸೆಫ್ ಅವರು ತಮ್ಮ ಹತ್ರ ಹೊಸ ಡಿಜಿಟಲ್ ಮತ್ತೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ ಅಂತ ಹೇಳಿ ಅದನ್ನ ಒಂದು ಸೀಲ್ಡ್ ಕವರ್ನಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಆ ಸಾಕ್ಷಿಗಳನ್ನ ಪರಿಗಣಿಸಿದ ನ್ಯಾಯಾಲಯ ಮುಚ್ಚಿ ಹೋಗಿದ್ದ ಪ್ರಕರಣವನ್ನ ಮತ್ತೆ ತೆರೆಯೋಕೆ ಆದೇಶಿಸಿತು ಮತ್ತೆ ಸಿಬಿಐಗೆ ಮರು ತನಿಖೆ ಮಾಡೋಕೆ ಆರ್ಡರ್ ಮಾಡಿತು. ಇದರ ಸ್ಪಷ್ಟ ಅರ್ಥ ಏನು ಗೊತ್ತಾ? ಜೆಸ್ನಾ ಪ್ರಕರಣ ಮತ್ತೆ ಜೀವಂತವಾಗಿದೆ. ತನಿಖೆ ಮತ್ತೆ ಶುರುವಾಗಿದ್ದು ಅವಳ ಕಣ್ಮರೆಯ ರಹಸ್ಯವನ್ನ ಭೇದಿಸೋ ಭರವಸೆ ಮತ್ತೆ ಚಿಗುರಿದೆ. ಇದು ಇನ್ನು ಮುಂದೆ ಮುಚ್ಚಿ ಹೋದ ಅಧ್ಯಾಯ ಅಲ್ಲ. ಹಾಗಾದ್ರೆ 6 ವರ್ಷಗಳ ನಂತರವೂ ನಮ್ಮನ್ನ ಕಾಡುತ್ತಿರುವ ಪ್ರಶ್ನೆಗಳು ಯಾವುವು? ಎಲ್ಲಕ್ಕಿಂತ ಮುಖ್ಯವಾಗಿ ಜೆಸ್ನಾ ಎಲ್ಲಿದ್ದಾಳೆ? ಅವಳಿನ್ನೂ ಬದುಕಿದ್ದಾಳಾ? ಲಾಡ್ಜ್ನಲ್ಲಿ ಕಂಡಿದ್ದು ಆ ಹಣ, ರಕ್ತದ ಕಲೆಯಿದ್ದ ಬಟ್ಟೆ, ಈ ಪ್ರಮುಖ ಸುಳಿವುಗಳೆಲ್ಲ ಯಾಕೆ ತನಿಖೆಯನ್ನ ದಡ ಸೇರಿಸಲಿಲ್ಲ? ಮತ್ತು ಕುಟುಂಬ ಆರೋಪಿಸೋ ಹಾಗೆ ಆರಂಭದಲ್ಲೇ ತನಿಖೆ ದಾರಿ ತಪ್ಪಿತಾ? ಕೋರ್ಟಿನ ಈ ಹೊಸ ಆದೇಶ 6 ವರ್ಷಗಳ ಕತ್ತಲೆಯನ್ನ ಭೇದಿಸಿ ಈ ಪ್ರಕರಣಕ್ಕೆ ಬೆಳಕು ತರಬಹುದಾ? ಜೆಸ್ನಾಳ ಕಣ್ಮರೆಯ ಹಿಂದಿನ ಸತ್ಯ ಎಂದಾದರೂ ಜಗತ್ಗೆ ಗೊತ್ತಾಗುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಸದ್ಯಕ್ಕಂತೂ ಇಲ್ಲ.